ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕೊಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಮಹತ್ವದ ಆದೇಶ ಪ್ರಕಟ ಆಗುವುದಕ್ಕಿದೆ. 64ನೇ ಸೆಷನ್ ಕೋರ್ಟ್ ಅಲ್ಲಿ ದರ್ಶನ್ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ನಡೆದು ಇವತ್ತು ಆದೇಶ ಪ್ರಕಟ ಆಗುತ್ತೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಜೈಲಿನಲ್ಲಿ ಸೌಲಭ್ಯ ನೀಡಿರೋ ಬಗ್ಗೆ ತಪಾಸಣೆಯ ವರದಿ ಈಗ ಕೋರ್ಟಿಗೆ ಸಲ್ಲಿಕೆಯಾಗಿದೆ. ಮೊನ್ನೆ ತಾನೇ ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಹೋಗಿ ದರ್ಶನ್ಗೆ ಕೊಟ್ಟಿರುವಂತ ಸವಲತ್ತಿನ ಪರಿಶೀಲನೆಯನ್ನ ಕೂಡ ಮಾಡಿದೆ. ಮುಚ್ಚಿದ ಲಕೋಟೆಯಲ್ಲಿ ಅದರ ವರದಿ ಕೋರ್ಟಿಗೆ ಸಬ್ಮಿಟ್ ಆಗಿತ್ತು. ಇವತ್ತು ಆ ವರದಿಯ ಆಧಾರದ ಮೇಲೆ ದರ್ಶನ್ ಸಲ್ಲಿಸಿರುವಂತ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಕೋರ್ಟ್ ಇತ್ಯರ್ಥಪಡಿಸುವುದಕ್ಕಿದೆ. ಕೋರ್ಟ್ನ ಸೂಚನೆಯ ಹೊರತಾಗಿಯೂ ಕೂಡ ನನಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯ ಸಿಗಲಿಲ್ಲ, ಇದು ನ್ಯಾಯಾಂಗ ನಿಂದನೆ ಅಂತ ದರ್ಶನ್ ಕೋರ್ಟಿನ ಮೊರೆ ಹೋಗಿತ್ತು. ಇದಕ್ಕೆ ಪೂರಕ ಅನ್ನುವಂತೆ ಅಥವಾ ಇದರ ಮುಂದುವರಿದ ಭಾಗ ಅನ್ನುವಂತೆ ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಹೋಗಿ ಕೋರ್ಟ್ ಕೊಟ್ಟಂತ ಸೂಚನೆ ಪಾಲನೆಯಾಗಿದೆಯಾ ಅನ್ನೋ ಪರಿಶೀಲನೆಯನ್ನು ಮಾಡಿದೆ. ಅಂದ್ರೆ ದರ್ಶನಿಗೆ ಕೊಡಬೇಕಾಗಿರುವಂತ ಒಬ್ಬ ಅಂಡರ್ ಟ್ರಯಲ್ ಪ್ರಿಸ್ನರಿಗೆ ಕೊಡಬೇಕಾಗಿರುವಂತ ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಡಬೇಕಾಗಿರುವಂತ ಕನಿಷ್ಠ ಸೌಲಭ್ಯಗಳು ಈ ವ್ಯಕ್ತಿಗೆ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆಯ ಮಾಡಿ ಆ ಪರಿಶೀಲನೆಯ ವರದಿಯನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿತ್ತು. ಮುಚ್ಚಿದ ಲಕೋಟೆಯಲ್ಲಿ ಸಬ್ಮಿಟ್ ಮಾಡಲಾಗಿತ್ತು. ಈಗ ಅದರ ಆಧಾರದ ಮೇಲೆ ಆದೇಶ ಪ್ರಕಟ ಆಗುವುದಕ್ಕಿದೆ. ದರ್ಶನ್ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿ ಕಂಟೆಂಪ್ಟ್ ಆಫ್ ಕೋರ್ಟ್ ಇದು ಅಂದ್ರೆ ನನಗೆ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿತ್ತು, ಒಬ್ಬ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಕನಿಷ್ಠ ಸೌಲಭ್ಯವನ್ನು ಕೊಡೋದಕ್ಕೆ ಸಾಧ್ಯ ಇದೆ ಅದನ್ನು ಕೊಡಿ ಅನ್ನೋ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಜೈಲಾಧಿಕಾರಿಗಳು ಅದನ್ನ ಮಾಡಲಿಲ್ಲ. ಜೈಲಾಧಿಕಾರಿಗಳು ನನಗೆ ಹಾಸಿಗೆ ಕೊಡಲಿಲ್ಲ, ದಿಂಬು ಕೊಡಲಿಲ್ಲ, ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ, ಇಂಥದ್ದೆಲ್ಲ ಆರೋಪಗಳನ್ನು ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನಿಗೆ ಕನಿಷ್ಠ ಸೌಲಭ್ಯ ನೀಡದ ಆರೋಪಕ್ಕೆ ಸಂಬಂಧಿಸಿದಂತೆ ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕೋದಕ್ಕೆ ಶಿಫಾರಸು ಕೋರಿ ಅರ್ಜಿ ಸಲ್ಲಿಸಿ ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನು ಮುಂದೂಡಿತ್ತು ಬೆಂಗಳೂರು ಸೆಷನ್ ಕೋರ್ಟ್. ಸೊ ಇವತ್ತು ಆದೇಶ ಪ್ರಕಟ ಆಗತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ. ರಮೇಶ್, ಇವತ್ತು ಆದೇಶ ಬರುತ್ತಾ ಅಥವಾ ನಾಡಿದ್ದ? ಅಕ್ಷತ್, ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಡಬೇಕಾದಂತಹ ಕನಿಷ್ಠ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ರು. ಅದು ಸೆಪ್ಟೆಂಬರ್ 9ನೇ ತಾರೀಕು ಕೋರ್ಟ್ ಒಂದು ಆದೇಶವನ್ನು ಮಾಡುತ್ತೆ. ಜೈಲ್ ಮ್ಯಾನ್ಯುಯಲ್ನಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅದನ್ನು ಕೊಡಿ ಅಂತೇಳಿ. ಆದರೆ ಆ ಆದೇಶವನ್ನ ಸರಿಯಾದಂತ ರೀತಿ ಒಂದು ಜಾರಿ ಮಾಡ್ತಾ ಇಲ್ಲ, ಮತ್ತೆ ಅದನ್ನು ಪರಿಗಣಿಸ್ತಾ ಇಲ್ಲ. ಜೈಲಧಿಕಾರಿಗಳು ಕೋರ್ಟ್ ಆದೇಶಕ್ಕೂ ಮನ್ನಣೆಯನ್ನು ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಗೆ ಶಿಫಾರಸನ್ನ ಮಾಡಬೇಕು ಅಂತೇಳಿ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೀತದೆ. ಅಂದ್ರೆ ಜೈಲಧಿಕಾರಿಗಳು ನಾವು ಎಲ್ಲ ಸೌಲಭ್ಯಗಳನ್ನ ಕೊಟ್ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಜೊತೆಗೆ ಇನ್ನು ದರ್ಶನ್ ಪರ ವಕೀಲರು ಬಂದು ನಮ್ಗೆ ಏನೂ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗಾಗಿ ಕೋರ್ಟ್ ಅಂತಿಮವಾಗಿ ಒಂದು 310 CRPC 11 ಅಂದ್ರೆ ಒಂದು ಅರ್ಜಿಯನ್ನು ಹಾಕಿದ್ರು. ಒಬ್ಬ ಯಾವ ಕೋರ್ಟ್ ಆದೇಶವನ್ನು ಮಾಡ್ತಾ ಆದೇಶ ಪಾಲನೆ ಆಗಿದೆಯಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರು ಹೋಗಿ ಒಂದು ಪರಿಶೀಲನೆ ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ಆ ವರದಿ ಇವತ್ತು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಆ ವರದಿಯನ್ನ ಆಧರಿಸಿ ನ್ಯಾಯಾಲಯ ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಗೆ ಶಿಫಾರಸನ್ನು ಮಾಡಬೇಕೆ ಬಿಡಬೇಕಾದ ನಿಟ್ಟಿನಲ್ಲಿ ಒಂದು ಆದೇಶವನ್ನ ನೀಡಬೇಕಾಗಿರುವಂತದ್ದು. ಅಂದ್ರೆ ಇವತ್ತು ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಆದೇಶವನ್ನ ಮಾಡ್ತೇವೆ ಅನ್ನುವಂತ ಒಂದು ಸೂಚನೆ ಕೂಡ ಕೊಟ್ಟರು. ಅದಾದ ನಂತರ ಮತ್ತೆ ದರ್ಶನ್ ಪರ ವಕೀಲರು ಹೋಗಿ ಅಂದ್ರೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೊಟ್ಟಂತ ಆದೇಶದ ಪ್ರತಿ ನಮಗೆ ಸಿಕ್ಕಿಲ್ಲ, ಹಾಗಾಗಿ ಅದರ ಪ್ರತಿಯನ್ನು ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಾದವನ್ನು ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಆದೇಶ ಅಕ್ಟೋಬರ್ 24ಕ್ಕೆ ನೀಡ್ತೇವೆ ಅನ್ನುವಂಥದ್ದನ್ನ ಕೋರ್ಟ್ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿರುವಂತಹದ್ದು ರಕ್ಷತ್, ಅಂದ್ರೆ ದರ್ಶನ್ ಜೈಲಿಗೆ ಹೋದ ನಂತರ ಜೈಲಿನಲ್ಲಿ ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರ್ಗೆ ಸಿಗಬೇಕು
ಬೇಕಾದಂಥ ಕನಿಷ್ಠ ಸೌಲಭ್ಯಗಳು ಅಂದರೆ ಚಾಪೆ ಆಗಲಿ, ಹಾಸಿಗೆ, ದಿಂಬು, ಚಾದರ, ಒಂದು ಬಕೆಟ್ ಆಗಲಿ, ಆ ರೀತಿಯಾದಂಥ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು. ಆದರೆ ದರ್ಶನ್ ಹೇಳ್ತಾ ಇರುವಂಥದ್ರಿಂದ ತನಗೆ ಆರೋಗ್ಯ ಸರಿ ಇಲ್ಲ, ಒಂದಷ್ಟು ಸಮಸ್ಯೆಗಳಿದೆ, ಹಾಗಾಗಿ ವಿಂಟರ್ ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲಿ ಒಂದು ಮೀಡಿಯಂ ಸೈಜ್ನ ಮ್ಯಾಟ್ರಸನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಅದನ್ನು ತಮ್ಮ ಸ್ವಂತಲ್ಲಿ ಖರ್ಚಿನಲ್ಲಿ ಕೂಡ ನಾವು ತೆಗೆದುಕೊಳ್ತೇವೆ, ಅದಕ್ಕೂ ಅವಕಾಶವನ್ನು ಮಾಡಿಕೊಡ್ಬೇಕು. ಆದರೆ ಕನಿಷ್ಠ ಜೈಲ್ ಮನೆಯಲ್ಲಿ ಇರುವಂಥದ್ದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಅಂತಿಮವಾಗಿ ನಾವು ಕೊಟ್ಟಿದ್ದೇವೆ ಅಂತೇಳಿ ಜೈಲು ಅಧಿಕಾರಿಗಳು ಹೇಳ್ತಾರೆ, ಕೊಟ್ಟಿಲ್ಲ ಅಂತ ದರ್ಶನ್ ಅವರು ಹೇಳ್ತಾರೆ. ಹಾಗಾಗಿ ಅದರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಅನ್ನು, ಸತ್ಯವಾಗಿ ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥ ಸತ್ಯ ಶೋಧನೆಗೆ ಒಂದು ನ್ಯಾಯಾಧೀಶರಾದಂತಹ ವರದರಾಜ್ ಅವರಿಗೆ ಒಂದು ಸೂಚನೆ ಕೊಡಲಾಗಿತ್ತು. ಅವರು ಬೆಂಗಳೂರು ನಗರ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿದ್ರು. ಹಾಗಾಗಿ ವರದಿ ಸಿಕ್ಕಿದೆ. ಆ ವರದಿಯನ್ನು ಪರಿಶೀಲನೆಯನ್ನು ಕೋರ್ಟ್ ಮಾಡ್ತಾ ಇರುವಂತಹದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೇನಾದರೂ ಆಕ್ಷೇಪಗಳನ್ನು ಹಾಕುವುದಂತದ್ದಿದ್ರೆ ನಮಗೆ ವಾದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಜೊತೆಗೆ ಆ ಒಂದು ಪ್ರತಿ ನಮಗೆ ಬೇಕು ಅಂತೇಳಿ ಈಗ ದರ್ಶನ್ ಪರ ವಕೀಲರು ಕೇಳಿದ್ದಾರೆ. ಯಾಕೆಂದ್ರೆ ಇವತ್ತು ಸಲ್ಲಿಕೆ ಮಾಡಿದ್ದು ಸೀಲ್ಡ್ ಕವರ್ಲಿ, ಅದರಲ್ಲಿ ಏನಿದೆ ಅನ್ನುವಂಥದ್ದು ಈ ಕ್ಷಣದವರೆಗೆ ನ್ಯಾಯಾಧೀಶರಿಗೆ ಹೊರತುಪಡಿಸಿದರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಆ ವರದಿಯ ಪ್ರತಿಯನ್ನು ನಮಗೆ ಕೊಡಿ, ಅದರ ಮೇಲೆ ನಾವು ಆರ್ಗ್ಯುಮೆಂಟ್ ಅನ್ನು ಮಾಡಬೇಕು ನಿಟ್ಟಿನಲ್ಲಿ. ಅಂದ್ರೆ ಕೋರ್ಟ್ ವಿಚಾರಣೆ ಮಧ್ಯಾಹ್ನಕ್ಕಿಂತ ಮುಂದೂಡಿಕೆ ಆದ ಮತ್ತೆ ಕೆಲ ಸಮಯದ ನಂತರ ಹೋಗಿ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಆ ಮನವಿಯನ್ನು ಪುರಸ್ಕಾರ ಮಾಡಿ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಆಗಿರುವಂಥದ್ದು. ಅಕ್ಟೋಬರ್ 24ಕ್ಕೆ ಅದರ ಮೇಲೆ ಒಂದು ಆರ್ಗ್ಯುಮೆಂಟ್ ಅನ್ನು ಕೇಳಿ ದರ್ಶನ್ಗೆ ಸೌಲಭ್ಯವನ್ನು ನೀಡದಂತ ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಗೆ ಶಿಫಾರಸನ್ನು ಮಾಡಬೇಕೆ ಅಥವಾ ಜೈಲಧಿಕಾರಿಗಳು ಕೋರ್ಟ್ನ ಆದೇಶವನ್ನು ಸರಿಯಾಗಿ ಪರಿಗಣನೆ ಮಾಡಿದ್ದಾರೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 24ಕ್ಕೆ ಕೋರ್ಟ್ ಆದೇಶವನ್ನು ಮಾಡುವಂತ ಸಾಧ್ಯತೆಗಳಿದೆ. ರಕ್ಷಿತ್, ಜೊತೆಗೆ ಇನ್ನೊಬ್ಬ ಆರೋಪಿ ಅಕ್ಯೂಸ್ ನಂಬರ್ 12 ಲಕ್ಷ್ಮಣ್ ಏನೊಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ದಾನೆ, ಅದರ ವಿಚಾರಣೆಯನ್ನು ಕೂಡ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಮಾಡಿ ಕೋರ್ಟ್ ಆದೇಶಿಸಿರುವಂತಹದ್ದು. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.